NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ಸವರ್ಣೀಯ ವ್ಯಕ್ತಿಯಿಂದ ದಲಿತ ಬಡ ಕುಟುಂಬದ ಹೆಣ್ಣು ಮಗಳನ್ನು ಪ್ರೀತಿಸಿ ಮದುವೆಯಾಗುತ್ತೇನೆಂದು ಮೋಸ ಮಾಡಿರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಾ ನಂದಗುಡಿ ಹೋಬಳಿ ಸಿದ್ದನಹಳ್ಳಿ ಗ್ರಾಮದಲ್ಲಿ ದಲಿತ ಸಮುದಾಯಕ್ಕೆ ಸೇರಿದಂತ ಇಂದು ಎಂಬ ಹೆಣ್ಣು ಮಗಳನ್ನು ಅದೇ ಗ್ರಾಮದ ಸವರ್ಣೀಯರಾದಂತ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತ ಸುಧಾಕರ್ ಎಂಬ ವ್ಯಕ್ತಿಯ ತೋಟದಲ್ಲಿ ಕೆಲಸ ಮಾಡುತ್ತಿದ್ದ ದಲಿತ ಹೆಣ್ಣು ಮಗುವನ್ನು ಸುಮಾರು 8 ವರ್ಷಗಳಿಂದ ಪ್ರೀತಿಸಿ ಮದುವೆಯಾಗುತ್ತೇನೆಂದು ಭರವಸೆ ನೀಡಿ ಆ ಹೆಣ್ಣು ಮಗುವಿಗೆ ಮೋಸ ಮಾಡಿರುವ ಘಟನೆ ಸ್ಥಳಕ್ಕೆ ಭೀಮ್ ಸೇವಾ ಸಮಿತಿ ತಂಡ ಭೇಟಿ ನೀಡಿ ಕೃತ್ಯವೆಸಗಿದಂತಹ ವ್ಯಕ್ತಿಯ ಮೇಲೆ ದೂರು ದಾಖಲಿಸಿ ಕಾನೂನು ಕ್ರಮ ಜರುಗಿಸುವಂತೆ ಹೊಸಕೋಟೆ ತಾಲೂಕಾ ಉಪ ಪೊಲೀಸ್ ವರಿಷ್ಠಾಧಿಕಾರಿಗಳು ಆದಂತ ಡಿವೈಎಸ್ಪಿ ಮಲ್ಲೇಶ್ ಅವರು ಗ್ರಾಮಕ್ಕೆ ಭೇಟಿ ನೀಡಿದರು. ನೊಂದ ಕುಟುಂಬಕ್ಕೆ ಸೂಕ್ತ ನ್ಯಾಯವನ್ನು ಒದಗಿಸಿಕೊಡುತ್ತೇವೆಂದು ಭರವಸೆ ನೀಡಿ ಹಾಗೂ ಈ ಕೃತ್ಯವೆಸಗಿದಂತ ಕಿಡಿಗೇಡಿಯನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಲಾಯಿತು ಹಾಗೂ ಅನ್ಯಾಯಕ್ಕೊಳಗಾದ ಕುಟುಂಬದ ಜೊತೆ ನಿಂತ ಭೀಮ್ ಸೇವಾ ಸಮಿತಿ ಸಂಘಟನೆಯ ತಂಡ ಶೀಘ್ರದಲ್ಲೇ ನೊಂದ ಹೆಣ್ಣು ಮಗುವಿಗೆ ನ್ಯಾಯ ಸಿಗದಿದ್ದಲ್ಲಿ ಹಂತ ಹಂತವಾಗಿ ಉಗ್ರವಾದ ಹೋರಾಟವನ್ನು ಮಾಡಲಾಗುವುದು. ಚಾಲಕರ ಘಟಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರು ಮುನಿರಾಜ್, ಆಟೋ ಘಟಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರು ಶ್ರೀಕಾಂತ್ ರಾವಣ್, ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಭೀಮ್ ಸೇವಾ ಸಮಿತಿ ಹೇಳ್ಸೋದು ನಿಮ್ ಕೈಲಿ ಏನಾಗಿಲ್ಲ ಅಂತ ನಗಿಯೋದು ಅವೆಲ್ಲ ಮಾಡಿದ್ರೆ ಇಮಿಡಿಯೇಟ್ ಫೋನ್ ಮಾಡಿ ನಾನು ಫೋನ್ ಮಾಡಿ ಸ್ವಲ್ಪ ಹೋದ್ಮೇಲೆ ಗಮನ ಇರ್ಲಿ. ಇವಾಗ ಎಷ್ಟೆಲ್ಲ ಆಗಿದೆಲ್ಲ ಸ್ವಲ್ಪ ಓದ್ಲಿ. ಸರ್ ಇದುವರೆಗೂ ಯಾರು ಬಂದಿಲ್ಲ, ಅವರು ಬಂದಿಲ್ಲ, ಅವ್ರಿಗೂ ಹೋಗಿಲ್ಲ, ನಮಗೂ ಬಂದಿಲ್ಲ. ಯಾಕೆ ಸುಳ್ಳು ಹೇಳ್ಬೇಕು? ಊರಲ್ಲಿರೋದು ಯಾರು ಬಂದಿಲ್ಲ. ನಡಿ ಈಗ ಅಡ್ಡ ಮಾಡಲ್ಲ ಅಂತ ಊರೆಲ್ಲ ಅದೇ ಹೇಳುತ್ತೆ ಸರ್. ಅವರು ನಮ್ಮ ಕಡೆನೂ ಬಂದಿ ಬಿಡಿ, ಆಗ್ಲಿ ಇದು ಕಾವು ಕಮ್ಮಿ ಆಗ್ಲಿ, ನಾವೆಲ್ಲರೂ ಬನ್ನಿ. ಯಾಕಂದ್ರೆ ಅನ್ಯಾಯ ಆಗಿರೋದಕ್ಕೆ ಅವರು ಬಂದಿಲ್ಲ. ನೊಂದಿರೋ ಯಾವ ಕುಟುಂಬ ಇದಾರೋ ಬನ್ನಿ, ಇದೇ DVSP ಅವ್ರ ಹತ್ರ ಕುತ್ಕೊಂಡು ಮಾತಾಡೋಣ. ಆಗಿರೋದ್ ಒಂದ್ ಕಡೆ ನಾವೆಲ್ಲ ಶಾಂತಿ ಸಭೆ ಮಾಡಿಸಿ ಏನ್ ಮಾಡ್ಬೇಕು ಮುಂದಿನ ಪರಿಹಾರ ಅವ್ರು ಹೇಳಿದ್ರು. ನಾವೇನಿದ್ರು ಅವ್ರು ಕಾನೂನು ಹೋರಾಟ ಅಂದ್ರೆ ಅವ್ರು ಜೈಲ್ಗೆ ಹೋಗೋರು, ಬೆಲ್ ತಗೊಂಬೇಕು, ಆಚೆ ಬರ್ಬೇಕು ಏನಕ್ಕ. ಅದೇ ರೀತಿ ಮಾಡ್ಬೇಕಾದ್ರೆ ಬಂದ ಮೇಲೆ ಈ ಜೀವನ ಇದ್ರ ಬಗ್ಗೆ ಇವಾಗ ಮಾಡಿ ಅವ್ನು ಜೈಲ್ಗೆ ಹೋಗಿ ಬಂದ್ಬಿಟ್ಟಲ್ಲ, ಈ ಹುಡುಗಿ ಇದಕ್ಕೆ ಏನ್ ಮಾಡ್ಬೇಕಂತ ಸೊಲ್ಯೂಷನ್ ನಾವು ಕೇಳ್ಕೊಳ್ಳೋಣ. ಊರಾಗಿರೋ ಅವ್ರಿಗೂ ಏನಾದ್ರು ಓದೋದಕ್ಕೂ ಇಲ್ಲ ಬಿಸ್ನೆಸ್ಗೂ ನಾವು ಏನೋ ಸರ್ಕಾರದಿಂದ ಒಂದು ಅನುದಾನ ಏನೋ ಒಂದು ಆಗಿದ್ದು ಬರೋ ತರ ನಾವು ಮಾಡ್ತೀವಿ. ಆ ಮಗು ಜೀವನ ಅಲ್ಲಿವರೆಗೂ ನಾವು ಹುಡುಗಿ ಒಂದು ಯಾರ ಅಂಡರ್ ಅಲ್ಲಿ ಇಲ್ದಿರೋ ಒಂದು ಜೀವನ ಮಾಡೋಕೆ ಏನೋ ಒಂದು ವ್ಯವಸ್ಥೆ ಮಾಡೋದಾದ್ರೆ ನಾವು ಅವ್ರ ಗಮನ ಕೊಡ್ತೀವಿ ನಾವು. ಓಕೆನಾ? ಅಲ್ಲಿವರೆಗೂ ಇರ್ಲಿ ಏನೋ ಒಂದು ಸಣ್ಣ ಪುಟ್ಟದು ಒಂದು ವ್ಯವಸ್ಥೆ ಅದು ಮಾಡ್ಕೊಡ್ತೀವಿ. ಮತ್ತೆ ಎಲ್ಲ ಆದ್ಮೇಲೆ ಒಂದಷ್ಟು ದಿನ ವೇಟ್ ಮಾಡಿ ಕರ್ಸೋಣ. ಅವ್ರನ್ನ ದೊಡ್ಡವ್ರನ್ನ ಇಲ್ಲಿಗೆ ಆಗೋಯ್ತು ಅಂತ ಒಂದ್ ಹೆಣ್ಮಗುನ ನಿರಂತರವಾಗಿ ಬಳಸ್ಕೊಂಡು ಮದುವೆಯಾಗಿ ಜೀವನ ಮಾಡ್ಬೇಕಾಗಿರೋ ಮಗುನ ಹಾಳು ಮಾಡ್ಬಿಟ್ಟು ಇಲ್ಲಿ ಬಿಟ್ಬಿಟ್ಟು ಅದ್ರ ಯಾವನು ಸುಮ್ಮನೆ ಇರೋದಲ್ಲ. ಇಲ್ಲಿ ನಾವು ಕರ್ಸೋಣ, ಮಾತಾಡೋಣ. ಇದಕ್ಕೆ ಸೂಕ್ತವಾದ ನ್ಯಾಯ ಊರಲ್ಲಿರೋ ದೊಡ್ಡವ್ರು ಕೊಡ್ಲಿ. ಏನ್ ಮಾಡಿದ್ದಾನೆ, ಮಗು ಮಡ್ಸನ್ನ ಕಟ್ಸಿ ಹಂಗಿಲ್ಲ ಹಿಂಗಿಲ್ಲ ಹಿಂಗ ಜೀವನ ಮಾಡೋಣ ಅಂತ ಕರ್ಸ್ಕೊಂಡಿದ್ದಾರೆ. ಆದ್ರೆ ಇವತ್ತಿನ ದಿನ ನಾವು ದಲಿತರು ಅನ್ನೋ ಒಂದು ಕಾರಣಕ್ಕೆ ಅವರು ನಮ್ಮನ್ನ ಹಿಂದೆ ಇಕ್ಕಿದ್ದಾರೆ. ಈ ಕೇಸಲ್ಲೂ ಅಷ್ಟೇ ದಲಿತರು ಅನ್ನೋ ಒಂದು ಕಾರಣಕ್ಕೆ ಅಂತ ಏನು ಮಾಡಿಲ್ಲ. ಕಾನೂನುಬದ್ಧವಾಗಿ ಇವ್ರೇನ್ ಕಂಪ್ಲೇಂಟ್ ಕೊಟ್ಟವ್ರೋ ಆ ಕಂಪ್ಲೇಂಟ್ ಮಾಡಿ ಇವ್ರು ಹೇಳ್ದಂಗೆನೆ ಅವ್ರಿಗೆ FIR ಮಾಡೋರು ಜೈಲ್ ಕಳಿಸ್ತವ್ರೆ. ಇಲ್ಲ ಕಂಪ್ಲೇಂಟ್ ಕೊಡಿದ್ರೆ FIR ಮಾಡ್ತೀರಾ ನಾವು, ಅವರೇ ಬೇಕು ಅಂತ ಹೇಳ್ಬಿಟ್ಟು ಇವತ್ತಿನ ದಿನ ಕುತ್ಕೊಂಡು ಹೋರಾಟ ಮಾಡಿದ್ರೆ ಏನೊಂದು ಕುತ್ಕೊಂಡು ಕರ್ಸಿ ಮದುವೆ ಮಾಡಿಸೋದು ಏನೋ ಒಂದು ಆಗ್ತಾ ಇತ್ತು. ಆ ತರ ಮಾಡೋಣ ಅಂದ್ರೆ ಅವನು ಫಸ್ಟ್ ಮದುವೆ ಆಗಿರೋನು, ಅದು ಈ ಹುಡುಗಿ ಓದಿರೋ ಹುಡುಗಿ ಯೋಚನೆ ಮಾಡ್ಬೇಕಾಗಿತ್ತು. ಇನ್ನೊಂದು ಏನಕ್ಕ, ಇವಾಗ ಏನ್ ಮಾಡಿ ನಾಳಿನ ದಿನ ಏನಾದ್ರು ಬಂದು ಗುರಾಯಿಸ್ಕೊಂಡು ನೋಡೋದು, ನಿಮ್ ಕೈಯಲ್ಲಿ ಏನೂ ಆಗಿಲ್ಲ ಆ ತರ ಈ ತರ ಮಾತಾಡೋದು, ಏನಾದ್ರು ಯಾರಾದ್ರು ನೋಡ್ಕೊಳೋದು ಆ ತರ ಎಲ್ಲ ಮಾತಾಡಿದ್ರೆ ಫೋನ್ ಮಾಡಿ 112 ಫೋನ್ ಮಾಡಿ. ಮಂಜಣ್ಣಿದ್ದಾರೆ ಇಲ್ಲೇ ಇರತ್ತೆ, ಆ ತರ ಇದ್ರೆ 112 ನಮ್ ನಂಬರ್ ಕೊಟ್ಟಿದ್ದೀರಿ. ಆತರ ನಾವೇ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಸೋಣ. ಯಾವನಾದ್ರೂ ಗುರಾಯಿಸ್ಕೊಂಡು ನೋಡೋದು, ನಿಮ್ ಕೈಲೇನಾಗಿಲ್ಲ ಅಂತ ನಗಿಯೋದು, ಹೇಳ್ಸೋದು ಆ ತರ ಎಲ್ಲ ಮಾಡಿದ್ರೆ ಮಾಡಿ ನಾವು ಬರ್ತೀವಿ. ಆವಾಗ ನಾವೇನಂತ ತೋರಿಸಿದ್ ನಾವು. ಇದೆಲ್ಲ 2 ತಿಂಗಳು ಹೋಗ್ಲಿ, ನಾವೇ ಸ್ಟೇಷನ್ಗೆ ಹೋಗಿ ಕುತ್ಕೊಳ್ಳೋಣ, ಮಾತಾಡ್ಸೋಣ. ಬಂದ್ಮೇಲೆ ಇನ್ನ ಸಮಯ ಇದು ಇಲ್ಲಿಗೆ ಮುಗ್ದೋಗಿಲ್ಲ, ಮಾತಾಡ್ಸೋಣ. ಏನಣ್ಣ ಮಾತಾಡ್ಸೋಣ. ಇವಾಗ ಏನೇನು ಹಂತವಾಗಿ ಏನೇನು ನಡೀತೋ ನಡೀಲಿ. ಯಾಕಂದ್ರೆ ಶಿಕ್ಷಣ ಹಾಕ್ಬೇಕು ಅವ್ನು ಮಾಡಿರೋ ತಪ್ಪು. ಇವತ್ತು ಒಂದು ದಲಿತ ಹೆಣ್ಮಗು ಊರಲ್ಲಿ ಏನೋ ದೊಡ್ಡವರು ಅಂತ ತೋಟಕ್ಕೆ ಕೆಲ್ಸಕ್ಕೆ ಹೋದಾಗ ಅವನು ನಿರಂತರವಾಗಿ ಕೆಟ್ಟದಾಗ ಬಳಸ್ಕೊಂಡು ಮಾಡಿರೋದು
ಊರಲ್ಲಿರೋ ದೊಡ್ಡವರು ನ್ಯಾಯ ಮಾಡ್ಬೇಕಾಗಿತ್ತು. ಎತ್ ಕಡೆ ಮಾಡಿದ್ರೆ ನಮ್ ಕಡೆ ನ್ಯಾಯ ಬರೋದು ಅದು. ಯಾಕಂದ್ರೆ ಗೊತ್ತಿಲ್ಲ, ಹೆಣ್ಮಗು ಚಿಕ್ಕ ವಯಸ್ಸು ಹೆಣ್ಮಗು ಈ ರೀತಿ ಕೆಲ್ಸಕ್ಕೆ ಬಂದಿದೆ, ಅವ್ರು ಆ ರೀತಿ ಬಳಸ್ಕೊಂಡಿರೋದು ಅದೆಲ್ಲ ಮಾಡಿರೋದೆಲ್ಲ ತಪ್ಪು. ಊರಾಗ ದೊಡ್ಡವರು ಏನಿದ್ರು ನಮ್ಮ ಪರ ನ್ಯಾಯ ಮಾತಾಡ್ಬೇಕು, ಅವ್ನು ಮುಗಿಬೇಕಾಗಿತ್ತು. ಕಾನೂನು ರೀತಿಯಲ್ಲಿ ಅವ್ನು ಶಿಕ್ಷೆ ಆಗಿದೆ, ಜೈಲ್ಗೆ ಹೋಗ್ತಾನೆ. ಅವನ್ ಬಂದ್ಮೇಲೆ ಇನ್ನೊಂದ್ಸಲ ನಮ್ಮ ಇದೆ ಈ ಕಾವು ಇದೆಯಲ್ಲ, ಈ ಕಾವು ಕಡಿಮೆ ಆಗುತ್ತೆ. ಸ್ವಲ್ಪ ತಾಳ್ಮೆಯಿಂದ ಇರಿ. ಏನು ತರ ಮಾಡಿದ ತಕ್ಷಣ ಹೋಗಿದ ತಕ್ಷಣ ನಾವು ಅವ್ರು ಇನ್ನ ಏನು ಮಿಂಚೋಗಿಲ್ಲ, ಟೈಮು ಇನ್ನ ಇದೆ, ಸಮಯ ಇದೆ. ನಾವು ಕಾಯೋಣ, ಮಾತಾಡ್ಸೋಣ, ಎಲ್ಲ ನಾವು ಹೋಗೋಣ. ನಮ್ಮ ಸಮುದಾಯದ ತಾಲೂಕಲ್ಲಿ ಇನ್ನ ಜಾಸ್ತಿ ಜನ ಇದ್ದಾರೆ, ಸೇರ್ಸೋಣ. ಸಂಘಟನೆಯವರೆಲ್ಲ ಸೇರ್ಸೋಣ, ಇದಕ್ಕೆ ನ್ಯಾಯ ಬೇಕು ಅಂತ ಕೇಳೋಣ. ಅವನು ಆದ್ರೆ ಇನ್ನೊಂದ್ ಮನೆ ಮಾಡಿ ಇಟ್ಕೊಳ್ಳಿ ಬಿಡಿ. ಇವಾಗ ಅಲ್ಲ ಆದ್ರೆ ಅದ್ ಕಡೆನು ನ್ಯಾಯ ಇಲ್ಲ, ಇದ್ ಕಡೆ ನ್ಯಾಯ ಇಲ್ದಿರ ಮಾಡಕ್ಕೆ ಓದಿರೋ ಹೆಣ್ಮಗುನ ನಡಿ ರೋಡಲ್ಲಿ ಎತ್ಕೊಂಡ್ಬಂದು ನಿಲ್ಸ್ಬಿಟ್ಟಲ್ಲ. ನಾವ್ ಅದಕ್ಕೇನಂತ ನಾವು ಮುಂದಿನ ದಿನದಲ್ಲಿ ಬಿಸಿ ಮುಟ್ಸೋಣ. ಸ್ವಲ್ಪ ತಾಳ್ಮೆಯಿಂದ ಇರಿ ಅಣ್ಣ. ನ್ಯಾಯ ನಮ್ ಕಡೆ ಇರುತ್ತೆ. ನಾವು ಹೋರಾಟದ ಮುಖಾಂತರ, ಕಾನೂನು ಹೋರಾಟದ ಮುಖಾಂತರ ನಾವೇನಂತ ನಾವು ಬಿಸಿ ಮುಟ್ಸೋಣ. ನಾವು ಏನಮ್ಮ ಅಲ್ಲಿವರೆಗೂ ನಂದಿರೋ ಮಗುನೇ ರಾತ್ರಿ ಹೇಳಿಡ್ತಂತೆ, ನನಗೆ FIR ಬೇಡ, ಇರಮ್ಮ 1 ನಿಮಿಷ ಮಾತಾಡಬಾರ್ದು. ನಾನು ಹೇಳ್ತೀನಿ ಸರ್, FIR ಬೇಡ ಸರ್, ನನಗೆ ಇನ್ನು FIR ಮಾಡಿ ಜೈಲಿಗೆ ಹೋದ್ರೆ ನಾವೇನ್ ಮಾಡೋದು? FIR ಬೇಡ, ದಯವಿಟ್ಟು ನಾನು ಜೊತೆ ಇರೋ ವ್ಯವಸ್ಥೆ ಮಾಡ್ಕೊಡಿ ಅಂತ. ಆಯ್ತು ಬ್ರದರ್, ನಾವು ಪೊಲೀಸರು ಒಂದು ತಿಳುವಳಿಕೆ ಹೇಳ್ಬೋದು, ಹಿಂಗೆ ಮಾಡ್ರಪ್ಪ ಅಂತ ಹೇಳ್ಬೋದು. ಪ್ರೆಸರ್ ಕೊಟ್ಬಿಟ್ಟೆ ಬಾಳ್ಲೇಬೇಕು ಮಗನೇ, ಇಲ್ಲ ನೀನು ಕಾಲ್ ಮರ್ದಾಕ್ ಬಿಡ್ತೀನಿ ಹೇಳಕ್ಕಾಗದ ಮಗ? ಆಗಲ್ಲ ಸರ್, ಆಗುತ್ತೆ ನಮಗ. ಅಲ್ಲ ನಾವು ಹೇಳೋದು ಸರ್, ನಾವೊಂದು ಹೇಳ್ತೀರಿ, ಇದೇ ವಿಚಾರ ಈ ತರ ಮಾಡ್ತಿರಲ್ಲ, ಎಲ್ಲಾ ವಿಚಾರದಲ್ಲಿ ಇದೇ ರೀತಿ ಮಾಡ್ಬೇಕು. ನೀವು ಸಾಲ್ವ್ ಮಾಡ್ತೀರ, ನಮ್ ಖುಷಿ. ನಮ್ಲೇ ಸರ್ ಅಂದ್ರೆ ಯಾವ್ದೇ ವಿಚಾರ ಅಟ್ರಾಸಿಟಿ ಗಲಾಟೆ ಆದ್ರೆ ಬೇಡ, ಕುತ್ಕೊಂಡು ಮಾತಾಡಿ ಸಾಲ್ವ್ ಮಾಡ್ಕೊಡಿ ಅಂತ ಹೇಳ್ತೀರಾ ನೀವು. ಆದ್ರೆ ಇದೇ ವಿಚಾರದಲ್ಲೂ ಬೇಡ, ಕುತ್ಕೊಂಡು ಮಾತಾಡಿ. ಯಾಕೆ ಯಾವಕ್ಕೆ ಅವಕಾಶ ಕೊಟ್ಟಿವಿ ನಾವು? ಒಂದು 3 ದಿವಸ ಯಾವಕ್ಕೆ ಅವಕಾಶ ಕೊಟ್ಟಿವಿ ಅಂದ್ರೆ ನೋಡೋಣ, ಎಲ್ಲ ಸೇರ್ಕೊಂಡು ಏನಾರು ಒಂದು ಮಾಡ್ತಾರ, ತಿಳುವಳಿಕೆ ಮಾಡ್ತಾರ ಅಂತೇಳಿ ಪ್ರಯತ್ನ ಮಾಡ್ಲಿಂದ ಮಾಡಿದ್ವ. ಯಾವಾಗ ಅವನು ಬೋಳಿ ಮಗ ಬೆಂಡಾಗಿಲ್ವಾ, ಒಂದು ಬೇಡ ಕೇಸ್ ಇಷ್ಟು ಮಾಡ್ತಪ್ಪ, ಎಲ್ಲ ಕೇಸ್ ಇಷ್ಟು ಮಾಡುತ್ತೆ ಅಂದ್ರೆ ಈ ಕೇಸ್ ಇಷ್ಟು ಮಾಡಿದೀವಿ, ಅರೆಸ್ಟ್ ಮಾಡಿದೀವಿ, ಈಗ ಮಾಜರ್ ಮಾಡಿದೀವಿ, ಮಾಜರೆಲ್ಲ ಮಾಡಿದ್ದೀವಿ. ಈಗೆಲ್ಲ ಏನಿದೆ ಕಾನೂನು ಪ್ರಕ್ರಿಯೆ ಎಲ್ಲ ಮಾಡ್ತೀವಿ. ಆಲ್ರೆಡಿ ಸೋಷಿಯಲ್ ವೆಲ್ಫೇರ್ ಲೆಟರ್ ಬರ್ತೀವಿ, ಹಿಂಗಾಗಿದೆ ಅಂತೇಳಿ. ಏನು ಕಾನೂನು ವ್ಯಾಪ್ತಿನಲ್ಲಿ ಏನೇನು ಮಾಡಬೇಕು ನಾವೆಲ್ಲನೂ ಸಪೋರ್ಟ್ ಮಾಡ್ತೀವಿ. ಆಮೇಲೆ ಯಾರು ಯಾವ ತಾರೀಕು ಮಾಡ್ತೀವಿ, ಮೇಜರ್ BS ಓದಿದೆ, ಈಗ ಎದುರಿಸ್ತೀನಿ. ನಾನು ಏನು ಹೇಳ್ಕೊಟ್ಟಿದ್ದೀನಿ ಹುಡುಗಿಗೆ, ನಾನು ಏನು ಹೇಳ್ಕೊಟ್ಟಿದ್ದೀನಿ ನೋಡಮ್ಮ, BSc ಮಾಡಿದ್ಯಾ, ಎದುರ್ಕೊಳಕ್ಕೆ ಹೋಗ್ಬಿಡ, ಕಾನೂನು ಹೋರಾಟ ಮಾಡು, ಕಾನೂನು ತಿಳ್ಕೊಂಡು ನೀನು ಯಾರಿಗೆ ಎದುರ್ಕೋಬಿಡ, ನೇರವಾಗಿ ರುಚಿ ಹೇಳ್ಕೊಡ್ತೀನಿ. ಅದಕ್ಕೆ ನಾವು ನಿಮ್ಮವ್ರನ್ನೇ ಬ್ರಿಟಿಷ್ ತಗೋತೀವಿ ಅಂದ್ರೆ ಕೆಲಸಕ್ಕೆ ಹೋಗ್ತೀವಿ ನಿಜ, ಅವ್ರ ಮನೇಲಿ ಕೆಲಸ ಮಾಡ್ತಾರೆ ನಿಜ ಅಂತ. ಇವ್ರು ಯಾವ ರೀತಿ ಹೇಳ್ತಿದ್ರೆ 9 ದಿನ ಕಾಲಾವಕಾಶ ತಗೊಂಡ್ರು, ಇಬ್ಬರಿಗೂ ಮದುವೆ ಮಾಡ್ತಿದ್ರು, ಕುಟುಂಬದವ್ರು ಹೇಳಿದ್ರು, ಈ ತರ ಇಲಾಖೆಯವರು ನಮ್ಗೆ ಹೇಳಿದ್ರು, ಆಶ್ವಾಸನೆ. ನಾವು ಮೊನ್ನೆ ನಿಮ್ಮ ಹೆಸರು ಶ್ರೀಕಾಂತ್ ರಾವಣ್ ಅಂತ. ಹಾಂ ಸರ್, ನಾವು ಮೊನ್ನೆ ಅವ್ರು ಬಂದಿದ್ದಾಗ ನಾನೇ ಮಾತಾಡಿದೆ. ಹಾಂ ಸರ್, ಇನ್ನೂ 3 ದಿವಸ ಟೈಮ್ ತಗೊಳ್ಳಿ, ಏನಾರ ಮಾಡಿ ಸೆಪರೇಟ್ ಮಾಡಿ. ನೀನು ಅಟ್ಲೀಸ್ಟ್ ಹುಡುಗಿ ಮದುವೆ ಮಾಡ್ಕೊಂಡಿದ್ಯಾ, ಏನಮ್ಮ ಹಿಂಗೆ ಮಾಡೋದು, ಅವ್ನು ಮೋಸದಂಗೆ ಆಯ್ತಲ್ಲ, ಪಾಪ ಅವ್ನು ನೆನ್ನೆ ಆಗಿಲ್ವಾ? ಅಂದ್ರೆ ಅಲ್ಲಿ ಇರಮ್ಮ 1 ನಿಮಿಷ, ಜೀವನ ಮಾಡೋ ಹುಡುಗಿನ ಒತ್ತಡ ಮಾಡಿ, ಬಲವಂತ ಮಾಡಿ, ತಲೆ ಕೆಡಿಸಿ, ಊಹಾಪೋಹ ಮಾತಾಡ್ತಿಂದ ಅಲ್ಲ, 6 ವರ್ಷದಿಂದ ಅಂತೆ. 8 ವರ್ಷದಿಂದ ನಿರಂತರವಾಗಿ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾನೆ ಸರ್. ನೋಡಪ್ಪ, ನಾವು ಹಂಗೇನೆ ಮಾಡ್ತೀವಪ್ಪ, ನಾವು ಹಂಗೆ ಮಾಡಿದ್ದೀರಾ. ಮೆಡಿಕಲ್ ಮಾಡಿಸಿದ್ವಿ, ನೋಡಿ ಮೆಡಿಕಲ್ ಕಳ್ಸಿದೀವಿ, ಈಗ ಮೆಡಿಕಲ್ ಕಳ್ಸಿದೀವಿ. ನೋಡಿ ಅವರು ರಮೇಶ್ ಹೇಳೋದು, ಈಗ ಹೇಳೋದು ಏನಂತ, ರಮೇಶ್ ಏನಾದ್ರು ಮಾಡ್ಬೇಕಾಗಿತ್ತು ಒಂದು ಹುಡುಗಿಗೆ, ಈ ಥರ ಎಲ್ಲ ಮಾಡೋದು ತಪ್ಪು. ಆ ಹುಡುಗಿನೂ BSc ಮಾಡಿದೆ, ಅವನಿಗೂ ಒಂದು ಮದುವೆ ಆಗಿದೆ, 2 ಮಕ್ಕಳಿದ್ದಾರೆ, ನಾನು ಅದು ತಪ್ಪು ಮಾಡ್ಬೋದು ಅಂತೇಳಿ ಅದಕ್ಕೂ ಒಂದು ಪ್ರಜ್ಞೆ ಇರಬೇಕಾಗಿತ್ತು. ಅವ್ನು 1000 ಹೇಳಿ ಲೋಫರ್ ನನ್ನ ಮಕ್ಕಳು, ಅವ್ರು ಕೇಳಿ ಕಳ್ಸ್ಕೊಳ್ಳೋಕ್ಕೋಸ್ಕರ ನನ್ನ ಮಕ್ಕಳು ಹೆಣ್ಮಕ್ಳನ್ನ ಒಂದು ಇದು ಮಾಡ್ತಾರೆ. ಹುಡುಗಿಗಾದ್ರೂ ಬುದ್ಧಿ ಬೇಡವೆ, ಅದಾದ್ರು ಎಚ್ಚೆತ್ಕೊಳ್ಳೋದು ಬೇಡವೆ? ಅದು ಕೂಲಿಗಂತ ಅವ್ರ ಮನೆ, ಅವ್ರ ತೋಟದಲ್ಲಿ ಕೆಲಸ ಮಾಡ್ಕೊಂಡಿದ್ದು, ಅದನ್ನೇ ಈ ರೀತಿ ಮಾಡ್ಬೋದು ಅವರು. ಈಗ ನೀನು ಹೇಳಮ್ಮ, ನನ್ನ ಕಾನೂನು ವ್ಯಾಪ್ತಿ ಬಿಟ್ಟು ಏನಾದ್ರು ಬೇರೆ ಕರೆಕ್ಟ್ ಆಗಿ ಮಾಡಿದ್ರೆ ಸರ್, ನೀವು ಮಾಡ್ತಾ ಇರೋದು ಕಾನೂನು ನಾವು ಟೈಮ್ ಕೊಟ್ಟು ಕರೆಕ್ಟ್ ಆಗಿ ನೀವು ಏನಾರ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಇಮಿಡಿಯೇಟ್ಲಿ ಮಾತುಕತೆ ಮಾಡಿದ್ರೆ 4 ದಿನ ನಾವು ತಂದೆ ತಾಯಿನ ಮತ್ತೆ ಈ ಕಡೆನೆಲ್ಲ ಕರೆಸಿ ನಾವೇನೋ ಒಂದು ಸೆಟೆಡ್ ಆಗ್ಲಿ ಅಂತ ತಿಳುವಳಿಕೆ ಮಾಡಿದ್ರೆ ಸುಮ್ಮನೆ ಏಕಾಏಕಿ ತಟ್ಟಂತೆ FIR ಹಾಕ್ಬಿಟ್ಟು ತಟ್ಟಂತೆ ಜೈಲ್ ಕಳ್ಸಿಬಿಟ್ಟಿದ್ರೆ ಒಂದು ಅವಕಾಶ ಕೊಟ್ಟಿಲ್ವಲ್ಲ ಸರ್ ಅಂತ ನೀವು ಅನ್ಬೋದು. ಒಂದು ಅವಕಾಶ ಮಾಡ್ಕೊಟ್ವಲ್ಲ ನಾವು, 3-4 ದಿನ, 1 ವಾರನೇ ಅವಕಾಶ ಮಾಡ್ಕೊಡ್ತೀವಿ, 1 ದಿವಸ ಅವಕಾಶ ಮಾಡ್ಕೊಡ್ತೀವಿ. ಅವರು ಮತ್ತೆ ಇನ್ನೊಂದು ಮಾಡಬಿಡು, ಕಾನೂನು ಹೋರಾಟ ಮಾಡಿದ್ರೆ ಕರೆಕ್ಟ್ ಆಗಿ ಹುಡುಗಿ ನಿಜವಾಗೂ ಭದ್ರತೆ ಇದ್ರೆ ಚಾಲೆಂಜ್ ತಗೊಂಡು ಇನ್ನೊಂದು 5-6 ತಿಂಗಳೆಲ್ಲ 5-6 ತಿಂಗಳೆಲ್ಲ ವಿಚಾರಣೆ ಸ್ಟಾರ್ಟ್ ಆಗ್ತದೆ. ಇವಾಗೆಲ್ಲ SC/ST ಕೇಸು ಫಾಸ್ಟ್ ಆಗಿ ಆಗ್ತದೆ. 60 ದಿವಸ ಇವಾಗ ಇನ್ನೊಂದು ಜುಲೈ 1ರಿಂದ ಒಂದು ಕಾನೂನು ಬರ್ತಾ ಇದೆ. ಈಗ ನಾವು
ಜುಲೈ 1ರಿಂದ ಕೇಸ್ ಬರ್ತಾ ಇತ್ತು. ಅದಕ್ಕೂ ಚಾರ್ಜ್ ಆಗ್ತಾ ಇರಲಿಲ್ಲ. ಚಾರ್ಜು 1 ದಿವಸ 2 ದಿವಸ 3 ವರ್ಷ ಬಿಟ್ಟು ಚಾರ್ಜ್ ಆಗಬೇಕು. ಈಗ ಹಂಗಲ್ಲ, 60 ದಿವಸದೊಳಗೆ ಚಾರ್ಜ್ ಆಗಬೇಕು. 60 ದಿವಸದಲ್ಲಿ ಎನ್ಕ್ವೈರಿ ಸ್ಟಾರ್ಟ್ ಆಗಬೇಕು, ವಿಚಾರಣೆ ಸ್ಟಾರ್ಟ್ ಆಗಬೇಕು ಅಂತ ಜುಲೈ 1ರಿಂದ ಸ್ಟಾರ್ಟ್ ಆಗ್ತಾ ಇದೆ. ಈಗ ನಾವು ಇಮಿಡಿಯೇಟ್ ಚಾರ್ಜ್ ವಿತಿನ್ 60 ದಿವಸ ಚಾರ್ಜ್ ಮಾಡ್ಬಿಡ್ತೀವಿ. 60 ದಿವಸ ತಗೊಳ್ಳಲ್ಲ. ಇದು ನೀವು 30 ದಿವಸದಲ್ಲಿ ಮಾಡಕ್ ಬಿಡ್ತೀವಿ ಚಾರ್ಜ್. ಈಗ ಸರ್ ಮತ್ತೆ ನೀವು ಹೋಗ್ತೀರಾ, ಅವ್ರನ್ನ ಜೈಲ್ ಕಳಿಸ್ತೀರಾ, ನಾವು ಊರಲ್ಲಿ ತಲೆ ಎತ್ಕೊಂಡು ಇವನ್ ಕೈಯಲ್ಲಿ ಏನ್ ಮಾಡಕ್ಕಾಯ್ತು ಸ್ವಲ್ಪ ಇದು ಸ್ವತಂತ್ರ ಹೋರಾಟ ಮಾಡಿ ಜೈಲ್ ಹೋಗಿದ್ದಾನೆ ಅವನು. ಸ್ವಾತಂತ್ರ್ಯ ಹೋರಾಟ ಮಾಡಿ ಜೈಲ್ ಹೋಗಿದ್ದಾನೆ ಅವನು. ಮೋಸ ಮಾಡ್ತಾನೆ ಹೋಗಿರೋದು, ಒಂದು ಹುಡುಗಿಗೆ ನಂಬಿಸಿ ಅತ್ಯಾಚಾರ ಮಾಡ್ತಾನೆ ಹೋಗಿರೋದು. ಬೇಕಲ್ಲ ಅವ್ನು ಅನ್ಲಿಲ್ಲ ಅಂದ್ರೆ ಅವ್ನು ಹಿಂದೆ ಇರೋರಾದ್ರು ಅಂತಾರಲ್ಲ. ನೀವು ಆ ರೀತಿ ಆದಾಗ ಯಾರಾದ್ರೂ ನಿಮ್ಮನ್ನ ಉದ್ದೇಶಪೂರ್ವಕ ಮಾತಾಡಿದ್ರೆ ಕಂಪ್ಲೇಂಟ್ ನಾಯಿಗಳ ಬಗ್ಗೆ ಎಲ್ಲ ನಾಯಿಗಳು ನರಿಗಳ ಬಗ್ಗೆ ಎಲ್ಲ ತಗೊಳಕ್ ಹೋಗ್ಬೇಡಿ. ಹುಡುಗಿಗೆ ಅನ್ಯಾಯ ಆಗಿದೆ, ಹುಡುಗಿಗೆ ನ್ಯಾಯ ಕೊಡ್ಬೇಕು ಸರ್. ನಿಮ್ ಕಡೆಯವ್ರನ್ನ ನಾವು ತೋಟಕ್ಕೆ ಹೋಗೋಣ, ನಿಮ್ ಕಡೆ ಮಾಡ್ತೀವಿ. ಪ್ರಾಮಾಣಿಕವಾಗಿ ಕರೆಕ್ಟಾಗಿ ನ್ಯಾಯಬದ್ಧವಾಗಿ ಲೀಗಲ್ ಆಗಿ ಏನು ಆ ಕೇಸ್ ಫೈಲ್ಗೆ ಆ ನ್ಯಾಯಕ್ಕೆ ನಾವೇನು ಕ್ರಮಬದ್ಧವಾಗಿ ಮಾಡ್ತೀವಿ. ಅದ್ರ ಬಗ್ಗೆ ನೀವು ಕೇಸ್ ಬಗ್ಗೆ ಎತ್ತಿ ಮಾಡಬೇಡಿ. ನಾವು ಜೈಲ್ ಕಳಿಸ್ತೀವಿ ನೋಡಿ, ಇವತ್ತು ಜೈಲ್ ಕಳಿಸ್ತೀವಿ, ಮೆಡಿಕಲ್ ಕಳಿಸ್ತೀವಿ. ನಾವು ಪ್ರಯತ್ನ ಮಾಡಿದ್ವಿ, ಇನ್ನೂ ಒಂದು 3 ದಿವಸ ನೋಡೋಣ ಪ್ರಯತ್ನ. ಇವರೆಲ್ಲ ಲೀಡರ್ಗಳೆಲ್ಲ ಬಂದವ್ರೆ, ಏನಾರ ಮಾಡ್ತಾರ ನೋಡಿದ್ವಿ, ಏನು ಆಗ್ಲಿಲ್ಲ. ಈ ವಿಚಾರದಲ್ಲಿ ಯಾರಾದ್ರೂ ಮತ್ತೆ ಹೇಳ್ಬಿಡ್ತೀನಿ, ಯಾರಾದ್ರೂ ನಮ್ಮನ್ನ ನೋಡಿ ನಗಿಯೋದು, ಗುರಾಯಿಸ್ಕೊಂಡು ನೋಡೋದು ಆತರ ಮಾಡಿದ್ರೆ ಹತ್ರದಲ್ಲೇ ಸ್ಟೇಷನ್ ಇದೆ, ಕಂಪ್ಲೇಂಟ್ ಕೊಡಿ. ಇಲ್ಲ ಆದ್ರೆ ವಿಡಿಯೋ ಮಾಡ್ಕೊಳ್ಳಿ. ಯಾರಾದ್ರೂ ನೋಡ್ಕೊಂಡು ನಗೋದು, ಇಲ್ಲಿ ಹಿಂಗ ಆಗಾಯ್ತು ಅಂತ ಹೀಯಾಡ್ಸ್ಕೊಳೋದು, ನಮ್ ಜಾತಿಯವ್ರು ಹಿಂಗೆ ಅದಿದ್ದು ಏನು ಆಗಿಲ್ಲ ಮಾಡ್ಕೊಳಕ್ ಆಗಿಲ್ಲ ಅಂತ ಮಾಡಿದ್ರೆ ಅವ್ರ ಮೇಲೆ ಬಂದು ಕಂಪ್ಲೇಂಟ್ ಕೊಡಿ. ಏನಿದೆಯೋ ಅವ್ರನ್ನ ಗೊತ್ತು ಒಳಗಡೆ ಹಾಕ್ತಾರೆ, ಮಾಡ್ತಾರೆ. ಅನ್ಯಾಯ ಮಾಡಿ ಹೋಗಿರೋದು ನಿಮ್ನ ಯಾಕೆ ಇದು ಮಾಡ್ತಾರೆ? ಸುಂದರಿ ಹೇಳ ಮತ್ತೆ ಊರಲ್ಲಿ ಒಂದು ಗೊಂದಲ ಉಂಟು ಮಾಡಬೇಡ, ಸಮಾಧಾನ ಹೋಗಿರ್ರಿ. ನಿಮ್ ಗಂಟೆಗೆ ಬಂದ್ರೆ ನಮ್ ಕಾನೂನು ಅದೇ ಹತ್ರ. ನೀವು ಯಾವನೋ ನಾಯಿ ಬಗ್ರಕೋದೆ ಅಂತ ತಳಕ್ ಹೋಗ್ಬೇಡಿ. ಚಿಕನ್ ಕೇಳ್ದಂಗೆ ಯಾರನ್ನ ಅಂದೇನಾದ್ರು ಹಿಡ್ಕೊಂಡು ಹತ್ರ